ರಕ್ತ ಶುದ್ಧಿ ಆಗುತ್ತೆ. PCOD ಪ್ರಾಬ್ಲಮ್ಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಅಷ್ಟು ಹಿಪ್ಲಿ ಅಥವಾ ಹಿಪ್ಲಿ ಪುಡಿ 21 ದಿನ ನೀವು ಕಂಟಿನ್ಯೂಸ್ ಆಗಿ ಡೈಲಿ ಬೆಳಿಗ್ಗೆ ಆ ಸ್ಮೆಲ್ ಎಷ್ಟು ಅವಳಿದೆ ಗೊತ್ತಾ? ಇದು ಯಾವುದು, ಇದು ಕರಿ ಎಳ್ಳು. ಫ್ರೆಂಡ್ಸ್, ಇವಾಗ ಹೆಂಗೆ ಗೊತ್ತಾ, ಇವಾಗ ನನ್ನ ಒಂದು PCOD ಪ್ರಾಬ್ಲಮ್ಗೆ ಇಷ್ಟು ರೆಮಿಡಿನ ನಮ್ಮ ಅಕ್ಕ ತರಿಸ್ಕೊಟ್ಟಿದ್ದಾರೆ. ಇಲ್ಲ ನನ್ನ ಡೇಟ್ ಆಯಿತು ಅಂತಂದರೆ ಅದು 3 ತಿಂಗಳು 4 ತಿಂಗಳು ಗಟ್ಟಲೆ ದಿನಕ್ಕೆ 5ರಿಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ನಾನು ನಿಮಗೆ ಹೇಳಿದ್ದೆ, ನನಗೆ ಹಿಂದಿನ ವ್ಲಾಗಲ್ಲಿ ಅಂದರೆ ನೆನ್ನೆ ನಾನು ಏನು ಹಾಕಿದ್ನಲ್ಲ ಆ ವ್ಲಾಗಲ್ಲಿ ಹೇಳಿದ್ದೆ, ನನಗೆ PCOD ಪ್ರಾಬ್ಲಮ್ ಇದೆ. ಅದಕ್ಕೆ ನಮ್ಮ ಅಕ್ಕನ ಹತ್ರ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಅದಕ್ಕೆ ಏನೋ ಒಂದು ರೆಮಿಡಿ ಹೇಳಿದ್ದಾರೆ, ಅದನ್ನು ಮಾಡ್ತೀನಿ ಅಂತೇಳಿ. ಇನ್ನೊಂದು ಎಲ್ಲರೂ ಕೇಳ್ತಾಯಿದ್ರಿ, ನೀನು ಯಾಕೆ ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ಯಾ, ನೀನು ಯಾಕೆ ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ಯಾ ಅಂತೇಳಿ. ಸಣ್ಣ ಆಗೋದಕ್ಕೆ ನಮ್ಮನಿ ಕಾರಣಗಳು ಇರ್ಬೋದು, ಒಂದೇ ಕಾರಣ ಇರೋಕ್ಕಾಗುತ್ತೆ, ನೀವು ತಿಳ್ಕೊಂತೀರಲ್ಲ. ಅಂದರೆ ಬ್ಯಾಡ್ ಜನಗಳು ಕ್ವಶನ್ ಕೇಳಿದ್ದಾರೆ ಅಂದರೆ ಕೆಲವರು ಒಳ್ಳೆ ರೀತಿಯಲ್ಲೂ ಕೇಳ್ತಾರೆ ಇರ್ಬೋದು, ಕೆಲವರು ಕೆಟ್ಟ ರೀತಿಯಲ್ಲೂ ಇರ್ಬೋದು. ಯಾಕಂದರೆ ಅವ್ರಿಗೆ ಯಾರಿಗಾದ್ರೂ ಏನಾದರೂ ಹಾಕ್ತಾ ಇರೋದನ್ನು ಕಾಯ್ತಾ ಇರ್ತಾರೆ. ಆಗಲಿಲ್ಲ ಅಂತಂದರೆ ಅವ್ರಿಗೆ ಬ್ಯಾಡ್ ಕಮೆಂಟ್ ಹಾಕಿ ಅವ್ರಿಗೆ ಒಂದು ಬ್ಯಾಡ್ ಕಮೆಂಟ್ ನೋಡಿನೇ ಕೊರಗಿ ಸಾಯೋ ಥರ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಹಂಗಾಗ್ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕಿರ್ತಾರೆ. ಅವ್ರು ಕೇಳಿದಾರೆ ಅಥವಾ ಒಳ್ಳೆಯವ್ರು ಕೇಳಿದ್ರೆ ಗೊತ್ತಿಲ್ಲ, ಯಾಕೆ ಸಣ್ಣಗಾಗಿದೆ ಅನ್ನೋದು ಒಂದು. ಇನ್ನೊಂದು ಇನ್ಸ್ಟಾಗ್ರಾಮಲ್ಲೂ ಕೂಡ ಸುಮಾರು ಬರ್ತಾಯಿದ್ವು, ನೀನು ಸಣ್ಣಗೆ ಹಿಂಗಿದೆಯಾ, ಅವಾಗ ಹಿಂಗಿದೆ. ಸಣ್ಣಗೆ ನಾನು ಬೇಕು ಅಂತಲೇ ಸಣ್ಣ ಆಗಿರೋದು. ಒಂದು ಕಡೆ ನನ್ನ ಇಂಟೆನ್ಷನ್ ಏನು, ನಾನು ಸಣ್ಣ ಆಗಬೇಕು ಅಂತಾರೆ. ಯಾಕಂದರೆ ನಾನು ಡ್ಯಾನ್ಸ್ ಅಂತ ಮಾಡ್ತಾಯಿರ್ತೀನಿ. ಅಂದರೆ ಇನ್ಸ್ಟಾಗ್ರಾಮಿಗೆ ನಾನು ವೀಡಿಯೋ ಬಿಡ್ತಾ ಇರ್ತೀವಲ್ವ, ಡ್ಯಾನ್ಸ್ ಮಾಡ್ತಾ ಇರ್ತೀವಿ, ರೀಲ್ಸ್ ಮಾಡ್ತಾ ಇರ್ತೀವಿ. ಆದ ಕಾರಣ ನಾನು ಸಣ್ಣ ಆಗಲೇಬೇಕು. ಅದಕ್ಕೋಸ್ಕರ ಕೂಡ ನಾನು ಸಣ್ಣ ಆಗೋದಕ್ಕೆ ನನಗೆ ತುಂಬ ಖುಷಿ. ಇನ್ನೂ ಒಂದು ನನಗೆ PCOD ಪ್ರಾಬ್ಲಮ್ ಇದೆ. ಸಣ್ಣ ಆದರೂ ಓಕೆ, ಬಟ್ PCOD ಪ್ರಾಬ್ಲಮಿಂದ ತುಂಬಾ ಬ್ಲೀಡಿಂಗು ನನಗಂದರೆ ಏನು ಮಂತ್ಲಿ ಏನು ಹೆಣ್ಮಕ್ಳಿಗೆ ಏನು ಇದೆಯಲ್ವ, ಏನು ಆಗ್ತೀವಲ್ವ ಮುಟ್ಟು ಅಂತೇಳಿ, ಇದು ನನಗೆ ತುಂಬಾ ಜಾಸ್ತಿ ಒಂದು 3 ವರ್ಷದಿಂದ ತುಂಬಾ ಪ್ರಾಬ್ಲಮ್ ಇತ್ತು ನನಗೆ. ಒಂದು ಸಲ ನನ್ನ ಡೇಟ್ ಆಯಿತು ಅಂತಂದರೆ ಅದು 3 ತಿಂಗಳು 4 ತಿಂಗಳು ಗಟ್ಟಲೆ ದಿನಕ್ಕೆ 5ರಿಂದ 6 ಏನು ಹೇಳ್ತಾರೆ ಪ್ಯಾಡ್ನ ನಾನು ಚೇಂಜ್ ಮಾಡೋಷ್ಟು ನನಗೆ ಮೈಯಾಗ ಬ್ಲೀಡಿಂಗ್ ಹೋಗ್ತಾಯಿತ್ತು. ತುಂಬಾ ಆ 3 ವರ್ಷದಿಂದ ಅಂದರೆ 2003ರಿಂದ 2006ವರೆಗೂ ಕೂಡ ನಾನು ಸಾಕಷ್ಟು ಇದರಲ್ಲಿ ನಾನು ತುಂಬಾ ನೊಂದಿದ್ದೀನಿ, ಬೆಂದಿದ್ದೀನಿ. ಬಟ್ ಒಳ್ಳೊಳ್ಳೆ ಆಹಾರ ತೊಗೊತಾ ಇದ್ದೆ, ಅಂದರೆ ಫುಡ್ ತೊಗೊತಾ ಇದ್ದೆ ಸಾಧ್ಯವಾದಷ್ಟು. ಎಷ್ಟಾಗುತ್ತೋ ಅಷ್ಟು ಈ ABC ಜ್ಯೂಸ್ ಕುಡಿಯೋದು, ಒಳ್ಳೊಳ್ಳೆ ತರಕಾರಿ ತಿನ್ನೋದು, ಒಳ್ಳೊಳ್ಳೆ ಫುಡ್ ತಿನ್ನೋದು, ಚಿಕನು ಮಟನು ತಿನ್ನೋದು. ಮಟನ್ ಅಂದರೆ ಏನೇನಿಲ್ಲ, ಯಾವಾಗನೋ ಒಂದು ಸಲ ಅದು ಮಾಡಿದ್ದು. ಒಂದು ಸಲ ನನ್ನ ಬರ್ತಡೆಗೆ ಮಟನ್ ಮಾಡಿದ್ದು. ಮಟನ್ ತಿನ್ನಲ್ಲ ಜಾಸ್ತಿ, ಎಗ್ಗು ಅಥವಾ ಚಿಕನ್ನು ಜಾಸ್ತಿ ತಿಂತಾಯಿದ್ದೆ. ಯಾಕಂದರೆ ನಾನು ತುಂಬ ವೀಕ್ ಇದ್ದೀನಿ ಅನ್ನೋ ಒಂದು ಕಾರಣಕ್ಕೆ. ಬಟ್ ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇವಾಗ ನಮ್ಮ ಅಕ್ಕ ಏನು ಹೇಳಿದ್ರು, ನೀನು ತುಂಬ ಸಣ್ಣ ಆಗಿಬಿಟ್ಟಿದ್ಯಾ, ಇನ್ನೊಂದು ಮೈಯಾಗ ಬ್ಲೀಡಿಂಗ್ ಹೋಗುತ್ತೆ, ನಂಗೆ ತುಂಬ ಸುಸ್ತು. ನಾನು ಇವತ್ತು ಮನೆಯಲ್ಲಿ ಇದಕ್ಕಿದ್ದಂಗೆ ನಾನು ಓಡಾಡುವಾಗಲೇ ತಲೆ ಸುತ್ತು ಬಂದ್ಬಿಡ್ತು, ಹಾಗೆ ಕುಸ್ತು ಬಿದ್ದುಬಿಟ್ಟೆ. ಅದೆಲ್ಲ ನೋಡಿ ನಮ್ಮ ಅಕ್ಕರು ಮೊನ್ನೆಯಿಂದನೂ ಅದೇ ತಲೆ ಸುತ್ತು ಜಾಸ್ತಿ ಕಾಣ್ತಿತ್ತು ಅಂತೇಳ್ಬಿಟ್ಟು ಒಂದು ರೆಮಿಡಿ ಹೇಳಿದ್ದಾರೆ ನನಗೆ PCOD ಪ್ರಾಬ್ಲಮ್ ಅದನ್ನು ನಿವಾರಣೆ ಮಾಡಲಿಕ್ಕೆ. ಅದು ಏನು ಅಂತೇಳಿ ನಾನು ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೂಡ. ಒಂದು PCODಗೆ ಏನು ರೆಮಿಡಿ ಹೇಳಿದ್ದಾರೆ ಅಂತ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಕೂಡ ಏನಾದರೂ PCOD ಪ್ರಾಬ್ಲಮ್ ಇತ್ತು ಅಂದರೆ ಈ ರೆಮಿಡಿ ನೀವು ಯೂಸ್ ಮಾಡ್ಬೋದು. ತುಂಬಾ ಪವರ್ಫುಲ್ಲಾಗಿದೆ, ಹಾಗೆ ಖಂಡಿತ ಕ್ಯೂರ್ ಆಗಿದ್ದಾರೆ. ಈ PCOD ಪ್ರಾಬ್ಲಮಿಗೆ ಈ ಒಂದು ರೆಮಿಡಿ ನಾನು ಏನು ಮಾಡ್ತಾಯಿದ್ದೀನೋ ಅದು ವರ್ಕ್ ಆಗಿದೆ. ಅದಕ್ಕೋಸ್ಕರ ನನಗೆ ಹೇಳಿದ್ದಾರೆ, ನಾನು ಅದನ್ನು ಮಾಡ್ತಾಯಿದ್ದೀನಿ. ತೋರಿಸ್ಕೊಟ್ಟಿದ್ದಾರೆ ಏನೇ ಬೇಕು ಐಟಮ್ಸ್ ಎಲ್ಲ. ಯಾಕಂದರೆ ನಾನು ಅದನ್ನೆಲ್ಲ ಇಂಟ್ರೆಸ್ಟ್ ಕೊಟ್ಟು ಏನು ಮಾಡಲಿಲ್ಲ. 3 ವರ್ಷದಿಂದನೂ ಕೂಡ ನಾನು ಏನು ಮಾಡಲಿಲ್ಲ. ನಮ್ಮ ಅಕ್ಕ ನೀನು ಹಿಂಗಾದರೆ ಹಾಗೆಲ್ಲ ತುಂಬ ವೀಕ್ ಇದೆಯಾ, ತಲೆ ಸುತ್ತಬೇರೆ ಅಂತ ಹೇಳ್ತಿದ್ಯಾ, ವಾರದಿಂದನೂ ಕೂಡ ಬಂದಾಗಿಂದ ಇದು ಮಾಡು ಅಂತ ಹೇಳಿದ್ರು. ಹಾಗಾಗಿ ಇದು ಮಾಡ್ತಾಯಿದ್ದೀನಿ, ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ. ಇನ್ನೇನಿಲ್ಲ, ಹೇಳಿದ್ನಲ್ಲ, ನಾನು ಸಣ್ಣಗಾಗೋದಕ್ಕೆ ಕಾರಣ ಮೈಯಾಗಿ ತುಂಬಾ ಬ್ಲೀಡಿಂಗ್ ಹೋಗಿ ಹಿಂಗಾಗಿರೋದು. ಒಂದು ಸಲ ನನ್ನ ಡೇಟ್ ಆದರೆ 3ರಿಂದ 4 ತಿಂಗಳು ವಿಪರೀತ, ಒಂದು ದಿನವೂ ಕೂಡ ಮಿಸ್ ಇಲ್ಲದೆ 5 ಪ್ಯಾಡ್ 4ರಿಂದ 5 ಪ್ಯಾಡ್ ಚೇಂಜ್ ಆಗಿದೆ. ಅವ್ನಿಗೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ, ಅಷ್ಟೊಂದು ಹೇಳ್ಕೊಳ್ಳೋದಕ್ಕೆ ಭಯನೂ ಆಗುತ್ತೆ, ನಾಚಿಕೆ ಆಗುತ್ತೆ. ಅಷ್ಟೊಂದು ನಾನು ಇದು ಮಾಡಿದ್ದೀನಿ. ಅಷ್ಟೊಂದು ಆಗ್ತಾ ಇದ್ದ ಕಾರಣ ನನಗೆ ಆ ಥರ ಒಂದು ಬ್ಲೀಡಿಂಗ್ ಆಗ್ತಾಯಿದ್ದ ಕಾರಣ ಸಣ್ಣ ಆಗಿರೋಂಥದ್ದು. ಆದರೂ ಕೂಡ ಗಟ್ಟಿ ಧೈರ್ಯ ಮಾಡಿ ಚೆನ್ನಾಗಿ ಫುಡ್ಡು ಈಟು ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಈ ಥರ ಹೆಂಗಾಗಿದ್ದೀನಿ, ಎನರ್ಜೆಟಿಕ್ ಆಗಿದ್ದೀನಿ. ಹಾಗೆ ನಾನು ಹೇಳ್ತೀನಲ್ವಾ, ನಮ್ಮ ಅಪ್ಪಾಜಿ ಅಷ್ಟು ನನಗೆ ಸ್ಟ್ರಾಂಗು. ನಮ್ಮ ಅಪ್ಪಾಜಿ ತುಂಬ ಸ್ಟ್ರಾಂಗ್ ಇದ್ದರು, ನಮ್ಮ ಅಪ್ಪಾಜಿ ತುಂಬ ಹೆಲ್ದಿಯಾಗಿದ್ದು ಸ್ಟ್ರಾಂಗ್ ಇದ್ದರು. ಯಾವುದೇ ಒಂದು ಕಷ್ಟ ನಷ್ಟಕ್ಕೆ ಅವರು ಬಗ್ಗರಲ್ಲ. ಅದೇ ಥರ ನಾನು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಇದನ್ನು ಹಾಗೇನೆ ಫುಡ್ಡಲ್ಲೇ ನಾನು ಮೇಂಟೈನ್ ಮಾಡ್ಕೊಬಂದಿರೋದ್ರಿಂದ ಸ್ಟ್ರಾಂಗ್ ಇದ್ದೀನಿ. ಬಟ್ ವೀಕ್ ಅಂತೂ ಆಗಿದ್ದೀನಿ. ಮೈಯಲ್ಲಿ ಈ ಥರ PCOD ಪ್ರಾಬ್ಲಮ್ ತುಂಬಾ ಸಣ್ಣಗಾಗಿದ್ದೀನಿ. ಬನ್ನಿ ಇವಾಗ ನಾನು ನನಗೆ ಇದ್ದಂಥ ಒಂದು PCOD ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ನು ನಾನು ಕಂಡಿಟ್ಕೊಂಡಿದ್ದೀನಿ. ನಮ್ಮ ಅಕ್ಕ ಏನು ಕೊಟ್ಟಿದ್ದಾರೆ, ಇದನ್ನು ಒಂದು ರೆಮಿಡಿ ಮಾಡಲಿಕ್ಕೆ ಐಟಮ್ಸ್ ಏನು ತರಿಸ್ಕೊಟ್ಟಿದ್ದಾರೆ, ಅದೇನು ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ಬನ್ನಿ ನೋಡುವ.
ಫ್ರೆಂಡ್ಸ್, ಇವಾಗ ಏನು ಗೊತ್ತಾ, ಇವಾಗ ನನ್ನ ಒಂದು PCOD ಪ್ರಾಬ್ಲಮ್ಗೆ ಇಷ್ಟು ರೆಮಿಡಿನ ನಮ್ಮ ಅಕ್ಕ ತರಿಸ್ಕೊಟ್ಟಿದ್ದಾರೆ. ಇದು PCOD ಸುಮಾರು 3 ವರ್ಷದಿಂದ ಕಾಡ್ತಾ ಇದೆ. ಇದನ್ನ ತಗೋ ಫಟಾಫಟ್ ಅಂತೇಳಿ ಇದು ಕ್ಲಿಯರ್ ಆಗುತ್ತೆ ಅಂತೇಳಿ ನಮ್ಮ ಅಕ್ಕ ಇಷ್ಟನ್ನ ತರಿಸ್ಕೊಟ್ಟಿದ್ದಾರೆ. ಅದು ಏನೇನಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಬಂದು ಬೆಲ್ಲ, ಇದು ಬಂದು ಹಿಪ್ಲಿ, ಇದು ಬಂದು ಕಾಳು ಮೆಣಸು, ಇದು ಬಂದು ಎಳ್ಳು, ಇದು ಬಂದು ತುಪ್ಪ, ಇದು ಬಂದು ಜೇನುತುಪ್ಪ. ಇಷ್ಟೇ 6 ಐಟಮ್ಸ್ನ ಯೂಸ್ ಮಾಡಿಕೊಂಡು ನಾನು ಮಾಡ್ತಾ ಇರೋಂಥ ಒಂದು ಹೋಮ್ ರೆಮಿಡಿ PCODಗೆ. ಬನ್ನಿ, ಇದನ್ನೆಲ್ಲ ಏನು ಇದನ್ನೆಲ್ಲ ಹೆಂಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಹೇಳ್ಕೊತ ಮಾಡ್ತೀನಿ. ಓಕೆನಾ? ನಿಮಗೂ ಕೂಡ ಈ ಒಂದು ರೆಮಿಡಿ ಯೂಸ್ ಆಗುತ್ತೆ. ಹಾಂ, ಇವಾಗ ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಇಟ್ಕೊಂಡು ಇದರಲ್ಲಿ ಇಷ್ಟು ಐಟಮ್ಸ್, ಕೆಲವು ಐಟಮ್ಸ್ ಹುರ್ಕೋಬೇಕು. ಹಾಗೆ ಇದನ್ನ ನಾನು ಸ್ಟವ್ ಹಚ್ಚಿ ಹುರ್ಕೊತೀನಿ. ಇವಾಗ ಬಾಣಲೆ ಇಟ್ಟಿದ್ದೀನಲ್ವಾ, ಇವಾಗ ಬಂದು ಫಸ್ಟು 4 ಸ್ಪೂನು ನಾನು ಬಯತು. ಇವಾಗ ಫಸ್ಟು 4 ಸ್ಪೂನು ಎಳ್ಳನ್ನ ಹುರ್ಕೋಬೇಕಂತೆ ನಮ್ಮ ಅಕ್ಕ ಹೇಳಿರೋದು. ಒಂದು 4 ಸ್ಪೂನ್ ಎಳ್ಳನ್ನ ಹುರ್ಕೊಳ್ಳೋಣ. ಓಕೆನಾ? 1 2 3 4. ಇವಾಗ ಇದನ್ನ ಹುರ್ಕೊಳ್ಳೋಣ ಚೆನ್ನಾಗಿ. ಚಿಟಪಟ ಅನ್ನೋಂಗೂ ಹುರ್ಕೋಬೇಕು. ಇದು ಹುರ್ದ್ಬಿಟ್ಟು ನೆಕ್ಸ್ಟ್ ಕಾಳು ಮೆಣಸು ಇದೆಲ್ಲನೂ ಹುರ್ಕೊಳ್ಳೋದಿದೆ. ಎಲ್ಲನೂ ಒಂದು ಬೋಲಿಗೆ ಹಾಕೊಳ್ಳೋಣ. ಇದು ಎಳ್ಳು ಏನು ಉಪಯೋಗ ಅಂತಂದರೆ ನೋಡಿ, ಸ್ಕಿನ್ ಚೆನ್ನಾಗಿರುತ್ತೆ. ಇದನ್ನ ಲೇಪನ ಹಚ್ಕೊಂಡ್ರೆ ಸ್ಕಿನ್ನು ತುಂಬಾ ಗ್ಲೋ ಬರುತ್ತೆ. ಮತ್ತು ರಿಂಕಲ್ಸ್ ಬರುತ್ತಲ್ಲ ಅದನ್ನು ತಡೆಯುತ್ತೆ. ಮತ್ತು ರಕ್ತ ಶುದ್ಧಿ ಆಗುತ್ತೆ. PCOD ಪ್ರಾಬ್ಲಮ್ಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಅಷ್ಟು ತುಂಬಾ ಒಳ್ಳೆ ಒಂದು ರೆಮಿಡಿ ಇದು. ಮತ್ತು ಎಳ್ಳಂತೂ ತುಂಬ ಇಂಪಾರ್ಟೆಂಟು. ನೀವು ಕೂಡ ಟ್ರೈ ಮಾಡಿ. ಯಾರಿಗೆಲ್ಲ PCOD ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಇದನ್ನು ಯೂಸ್ ಮಾಡಿ. ಯಾಕಂದರೆ ಇದು ನಾನು ಮಾತ್ರ ಹೇಳ್ತಾ ಇಲ್ಲ, ಅಥವಾ ನಮ್ಮ ಅಕ್ಕ ಮಾತ್ರ ಹೇಳ್ತಾ ಇಲ್ಲ, ಸುಮಾರು ಜನಗಳ ಬಾಯಲ್ಲಿ ನಾವು ಕೇಳಿರೋಂಥದ್ದು. ಈ ಎಳ್ಳು, ಹಾಗೆ ಮೆಣಸು, ಹಿಪ್ಲಿ, ಬೆಲ್ಲ, ಜೇನುತುಪ್ಪ, ತುಪ್ಪ, ಇದರಿಂದ ತುಂಬಾ ಬೆನಿಫಿಟ್ ಇದೆ. ಓಕೆನಾ? ಸ್ಕಿನ್ನಿಗೆ ಮಾತ್ರ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದೆಲ್ಲ ತಂದು ನಾನು ಮಾಡೋಕ್ಕಾಗದೆ ಅಥವಾ ಯಾವುದೋ ಒಂದು ಗುಂಬೆ ಸುಮ್ಮನೆ ಕುತ್ಕೊಂಡ್ಬಿಡ್ತಿದ್ದೆ. ಹಂಗಾಗ್ಬಿಟ್ಟು ಇಲ್ಲಿ ಈ ಚಾನ್ಸ್ ಸಿಕ್ಕಿದೆ ನನಗೆ. ಇದನ್ನ ಒಂದು ಈಟ್ ಮಾಡಲಿಕ್ಕೆ, ಹೊಟ್ಟೆ ತಗೊಳ್ಳೋದಕ್ಕೆ ಒಂದು ಹೆಲ್ಪ್ ಆಯಿತು. ಇದಾಗಿದೆ. ಇವಾಗ ಒಂದು ಬೌಲಿಗೆ ಎತ್ತಿಕೊಳ್ಳೋಣ ಈ ಥರ. ಇವಾಗ 1 ಟೀ ಸ್ಪೂನಷ್ಟು ನಾನು ಕಾಳು ಮೆಣಸನ್ನ ತಗೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು. ಓಕೆ, ಸ್ವಲ್ಪ ಮೇಲೆ ಹೆಚ್ಚು ಕಮ್ಮಿ ಒಂದೆರಡು ಕಾಳು ಹಾಕ್ಕೊಳ್ಳಿ, ಏನಿಲ್ಲ. ತುಂಬ ಒಳ್ಳೆಯದು. ಕಾಳು ಮೆಣಸಿಂದನೂ ಕೂಡ ಒಳ್ಳೆ ಆರೋಗ್ಯಕರವಾದ ಒಂದು ಆಯುರ್ವೇದಿಕ್ ಔಷಧಿ ಇದೆ. ತುಂಬಾ ಒಳ್ಳೆಯದು ದೇಹಕ್ಕೆ. ಈ ನೆಗಡೆ, ಶೀತ, ಕೆಮ್ಮು, ಕಫ ಇದಕ್ಕೆಲ್ಲನೂ ಕೂಡ ತುಂಬ ಮಾಡಿಸ್ತಂಥ ಒಂದು ಏನು ಹೇಳ್ತಾರೆ ರೆಮಿಡಿ ಅಂತಲೇ ಹೇಳ್ಬೋದು. ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಯಾವ ಥರ ಸಿಡಿತಾ ಇದೆ ಅಂತ, ಚಟಪಟ ಅಂತ. ಇವಾಗ ಇದಾಗಿದೆ ಕಾಳು ಮೆಣಸು. ಓಕೆನಾ? ಒಂದು ಸ್ಪೂನು ಹಿಪ್ಲಿ. ನೋಡಿ, ಹಿಪ್ಲಿ ಈ ಥರ ಇರುತ್ತೆ. ಎಲ್ಲೂ ಸಿಗೋದಿಲ್ಲ, ತುಂಬ ಕಷ್ಟ. ಇದು ಆನ್ಲೈನಲ್ಲಿ ಸಿಗುತ್ತೆ, ಮೀಶೋದಲ್ಲೆಲ್ಲನೂ ಕೂಡ ಸಿಗುತ್ತೆ. ನೋಡಿ, ಇದು 1 ಸ್ಪೂನ್ ಅಷ್ಟೇ ಹಾಕ್ತೀನಿ. ಓಕೆನಾ? ಹಿಪ್ಲಿ ಅಥವಾ ಹಿಪ್ಲಿ ಪುಡಿ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನೀವು ಪುಡಿ ಮಾಡ್ಕೊಂಡಾದ್ರೂ ಕೂಡ ನೀವು ಹುರ್ಕೋಬೋದು. ಇಲ್ಲಾಂದರೆ ಹಂಗಂಗೆ ಹುರ್ಕೊಂಡು ಸ್ವಲ್ಪ ಟೈಮ್, ಒಂದು 5 ಸೆಕೆಂಡ್ ಜಾಸ್ತಿ ಟೈಮ್ ತಗೊಳ್ಳೋದು ಅಷ್ಟೇ. ಇವಾಗ ಇದಾಗಿದೆ. ಪುಡಿ ಆಯ್ತಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಹಾಕ್ತಾ ಇದ್ದೀನಿ. ಎಷ್ಟೊಂಥರ ಘಮ ಸ್ಮೆಲ್ ಗೊತ್ತಾ? ಸ್ಮೆಲ್ ಚೆನ್ನಾಗಿದೆ. ನೋಡಿ, ಇವಾಗ ಇಷ್ಟನ್ನ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಓಕೆನಾ? ಇಷ್ಟು ಮಿಕ್ಸಿಗೆ ಹಾಕಿ ಪಟಾಪಟ ಪುಡಿ ಮಾಡ್ಕೊಂಬರ್ತೀನಿ. ಅದನ್ನೇ ತೋರಿಸ್ಬಿಟ್ಟು ಬೆಲ್ಲ ಪಾಕ ಮಾಡಿರ್ತೀನಲ್ಲ. ಇವಾಗ ಚೆನ್ನಾಗಿ ಪುಡಿ ಮಾಡುವ. ಇದನ್ನು
ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಯಾವುದು, ಇದು ಕರಿ ಎಳ್ಳು. ವಾವ್, ಸಕ್ಕತ್ತಾಗಿ ಬರ್ತಿದೆ ಸ್ಮೆಲ್ ಮಾತ್ರ. ಚೆನ್ನಾಗಿ ನುಣ್ಣಗಾಯ್ತು ನೋಡಿ, ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಅಂತ. ಇದನ್ನ ಒಂದು ಬೋಲಿಗೆ ಎತ್ತಿಕ್ಕೊಳ್ಳೋಣ ಇವಾಗ. ಓಕೆನಾ, ಟೇಸ್ಟ್ ನೋಡಿದೆ ಹೆಂಗಿದೆ ಗೊತ್ತಾ, ಖಾರ ಖಾರ ಚಟ್ನಿ ಆಗ್ಬಿಡಿದೆ. ಆಯ್ಕೆ ಚೆನ್ನಾಗಿ ಟೇಸ್ಟ್ ಹೋದು ಖಾರ ಖಾರವಾಗಿ ಒಂಥರ ಚೆನ್ನಾಗೈತೆ. ಬರೀ ಪುಡಿ ಬಾಯಿ ಹಾಕಡಕ್ಕೆ ನೀನು ನೋಡ್ತೇನೆ. ತಿನ್ನಲ್ಲ ತಿನ್ನಂಗೆ ತುಂಬ ಒಳ್ಳೆದಿದೆ, ಆಯುರ್ವೇದಿಕ್ಕು. ಇವಾಗ ಫ್ರೆಂಡ್ಸ್ ನೋಡಿ, ಬೆಲ್ಲ ಏನು ತೊಗೊಂಡಿದ್ದೆ ಅಲ್ವಾ, ಈ ಬೆಲ್ಲ ತೊಗೊಂಡು ತೋರಿಸಿದ್ದೆ ಅಲ್ವಾ. ಇವಾಗ ಬೆಲ್ಲದ ಪಾಕ ರೆಡಿ ಮಾಡಿ ಇಟ್ಟಿದ್ದೀನಿಲ್ಲ ಆಲ್ರೆಡಿ. ಈ ಬೆಲ್ಲದ ಪಾಕನ ಇದಕ್ಕೆ ಹಾಕೊಂಬಿಡೋಣ ಫಸ್ಟ್, ಆಮೇಲೆ ತಗೋಚ. ಇದಕ್ಕೆ ಹಾಕೊಂಬಿಡ್ತೀನಿ ನೋಡಿ ಬೆಲ್ಲದ ಪಾಕ. ಇದೇನೋ ಗಟ್ಟಿಗೆ ಇರಬೇಕು, ನನ್ನ ನೋಡ್ತು ಗಟ್ಟಿಗೆ ಇರಬೇಕು ಅಥವಾ ಅದೇನೋ ಎಳೆ ಬರಬೇಕು, ಪಾಕದ ಎಳೆ ಬರಬೇಕು ಹಂಗೇನಿಲ್ಲ. ಸುಮ್ಮನೆ ನಾರ್ಮಲಾಗಿ ನೀವು ಬೆಲ್ಲದ ಪಾಕ ಮಾಡ್ಕೊಳ್ಳಿ. ಮಾಡಿರೋಂಥ ಪುಡಿ ಏನಿರುತ್ತಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಇವಾಗ ಆರಿದ ನಂತರ ನಾವು ಜೇನುತುಪ್ಪ ಹಾಕ್ಬೇಕಾಗುತ್ತೆ. ಈ ಕಡೆ ಇರ್ತೀನಿ ಓಕೆನಾ, ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಇರ್ತೀನಿ. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ನಂತರ ನಾವು ಪೌಡ್ರ್ ಏನಿದೆಯಲ್ಲ ಇದು ಹಾಕೋತೀವಿ ನೋಡಿ. ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ಟ್ರೈ ಮಾಡಿ, ನಾನು ಹೇಳಿದ್ನಲ್ಲ ಆ ಕ್ವಾಂಟಿಟಿಲಿ ಟ್ರೈ ಮಾಡಿ ನೋಡಿ. ಈ ಪುಡಿ ಹಿಪ್ಲಿ, ಎಳ್ಳು, ಹಾಗೆ ಕಾಳುಮೆಣಸು, ಕರಿಮೆಣಸು ಟ್ರೈ ಮಾಡಿ ನೋಡಿ. ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಖಂಡಿತ ಇದು ಬೇಗ ಕ್ಯೂರ್ ಆಗುತ್ತೆ. ಇದು ಬಂದು ಯಾವಾಗ ತಗೊಳ್ಳೋದು ಗೊತ್ತಾ, 21 ದಿನ ನೀವು ಕಂಟಿನ್ಯೂಸ್ ಡೈಲಿ ಬೆಳಿಗ್ಗೆ ಹೊಟ್ಟೆಗೆ ತೊಗೋಬೇಕು. ಇದು ಬಿಸಿ ಆಗೋವರೆಗೂ ನಾನು ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕಾಫಿ ಟೀ ಕುಡಿಯೋದು ಬಂದು ಈ ಒಂದು ಡ್ರಿಂಕ್ನ ತೊಗೋಬೇಕು. ನೆಕ್ಸ್ಟ್ ಅದಾದಮೇಲೆ ನೀವು 1 ಲೋಟ ಬಿಸಿ ಹಾಲು, ಗಟ್ಟಿ ಹಾಲನ್ನ ಕುಡೀರಿ ಓಕೆನಾ. ಅದಾದಮೇಲೆ ಒಂದು ಹಾಫ್ ಆನ್ ಅವರ್, ಒಂದು ಮುಕ್ಕಾಲು ಗಂಟೆ ಬಿಟ್ಟು ನಂತರ ನೀವು ಏನದು ಹೊಟ್ಟೆಗೆ ತೊಗೋಬೋದು. ಆದಷ್ಟು ಸ್ವಲ್ಪ ಹೀಟು ನಿಮಗೆ ಈ ಕಾನ್ವೆಂಟ್ಸ್ ಎಲ್ಲ ಹೊಟ್ಟೆ ಉರಿತೆ, ಇಪ್ಲಿ ಸ್ವಲ್ಪ ಹೊಟ್ಟೆ ಉರಿತೆ ಆ ಥರ ಫೀಲ್ ಆಯಿತು ಅಂತಂದರೆ ನೀವು ಸ್ವಲ್ಪ ಜ್ಯೂಸ್ ಎಲ್ಲ ತೊಗೋಬೋದು. ಒಂದು 28 ದಿನ, ಜಾಸ್ತಿ ಓವರ್ ಆಗಿತ್ತಪ್ಪ ಅದು ಕಂಟ್ರೋಲೇ ಆಗ್ತಾ ಇಲ್ಲ, ಆದರೆ 3 ತಿಂಗಳು ಗಟ್ಟಲೆ ನಿಲ್ಲದೇ ಇಲ್ಲ, ಆ ಥರ ಇರೋಂಥವ್ರು ಒಂದು 48 ದಿನ ನಾನು ಹೇಳಿದ್ನಲ್ಲ, ಬೆಳಿಗ್ಗೆ ಹಾಲೊಟ್ಟೆಗೆ ಯಾವ ಥರ ತಗೋಬೇಕು, ಒಂದು ಸ್ಪೂನು ಬಿಸಿ ನೀರಿಗೆ ಈ ಒಂದು ಪೌಡ್ರನ್ನ ಅಥವಾ ಈ ಒಂದು ಜೆಲ್, ಈಗ ಬೆಲ್ಲದೊಳಗೆ ಹಾಕಿ ಮಿಕ್ಸ್ ಮಾಡ್ತೀವಲ್ಲ, ಈ ಒಂದು ಜೆಲ್ ಆಗಿರುತ್ತೆ ಇವಾಗ ಅದು. ಇದನ್ನು ನೀವು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಮತ್ತು ನೆಕ್ಸ್ಟ್ 1 ಲೋಟ ಬಿಸಿ ಹಾಲು ಕುಡಿಬೇಕು. ಅದಾದಮೇಲೆ ಹಾಫ್ ಆನ್ ಅವರ್, 1 ಅವರ್ ಆದಮೇಲೆ ನೀವು ಅಥವಾ ಮುಕ್ಕಾಲು ಗಂಟೆ ಆದಮೇಲೆ ನೀವು ಏನಾದರೂ ಹಣ್ಣು ಹಂಪಲು, ಊಟ ತಿಂಡಿ, ಇಡ್ಲಿ, ಕಾಫಿ ಏನು ಬೇಕಾದ್ರೂ ತಗೋಬೋದು. ಇವಾಗ ಹಾಕಲ್ಲ ನೋಡಿ, ಇದೇನು ಎಳೆ ಪಾಕ ಅಂತ ಏನು ಬಂದಿಲ್ಲ ಓಕೆನಾ. ನೋಡಿ ನೀರು ಥರನೇ ಇದೆ, ಇದೇನು ಎಳೆ ಬರಬೇಕು ಹಾಗೆ ಹೀಗೆ ಅದೇನಿಲ್ಲ. ಇವಾಗ ಇದನ್ನು ಇದಕ್ಕೆ ಹಾಕ್ತೀನಿ, ಹಾಕ್ಬಿಡುವ. ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸುವ, ತಳ ಏನು ಹಿಡಿಯೋದಿಲ್ಲ, ಬಟ್ ಚೆನ್ನಾಗಿ ತಿರುಗಿಸ್ಬೇಕು. ಇದನ್ನು 1 ನಿಮಿಷ ಚೆನ್ನಾಗಿ ಬೇಯಬೇಕು. ಇದ್ರೊಳಗೆ ಬೆಲ್ಲದ ಪಾಕದೊಳಗೆ ಹೊಂದ್ಕೋಬೇಕು. ಅಲ್ಲಿವರೆಗೂ ಬಿಡದೆ ಸ್ವಲ್ಪ ಈಗ ಆಡಿಸಿ, ಸ್ವಲ್ಪ ಗಟ್ಟಿ ಥಿಕ್ನೆಸ್ ಬರುತ್ತೆ. ಹಂಗಾಗಿ ಇದು ಹೆಣ್ಮಕ್ಳಿಗೆ ಈ ಒಂದು ಪ್ರಾಬ್ಲಮ್ ಏನಿದೆಯಲ್ಲ, ಋತುಚಕ್ರ ಅಂತ ಹೇಳ್ತಾರಲ್ವಾ, ಈ ಒಂದು ಪ್ರಾಬ್ಲಮ್ಮು ತುಂಬಾ ಕಾಡ್ತಾ ಇರುತ್ತೆ. ಇವಾಗಂತೂ PCOD ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ಆ ಥರ ನಿಮಗೆ ಏನಾದರೂ ಈ ಪ್ರಾಬ್ಲಮ್ ಇತ್ತು ಋತುಚಕ್ರದ ಅಂತಂದರೆ ಈ ರೆಮಿಡಿ ಮಾಡಿ ಫಟಾಫಟ್ ಅಂತ ಇದಾಗುತ್ತೆ, ನಿಮಗೆ ಕಂಪ್ಲೀಟ್ ನಿಲ್ಲಾಗುತ್ತೆ ಇದೆ. ಆದರೆ ಒಂದು 3 ತಿಂಗಳು ನಿಲ್ಲೋದಿಲ್ಲ ಅನ್ನೋದು ತುಂಬ ಒಳ್ಳೆಯದು. ಆಮೇಲೆ 3 ತಿಂಗಳು ಆದಮೇಲೆ ಮತ್ತೆ ಆಗೋದೇ ಇಲ್ಲ, ಟೈಮ್ ಟು ಟೈಮ್ ಕರೆಕ್ಟಾಗಿ ಆಗೋದಿಲ್ಲ. ಆ ಥರದಕ್ಕೂ ಕೂಡ ಇದು ಕಂಟ್ರೋಲ್ ಮಾಡಿ ಕರೆಕ್ಟಾಗಿ ಟೈಮ್ ಟು ಟೈಮ್ ಎಲ್ಲ ಇದು ದೇಹದಲ್ಲಿ ಏನೇ ವ್ಯತ್ಯಾಸ ಇದ್ದರೂ ನಾರ್ಮಲ್ ಮಾಡುತ್ತೆ. ಏನು ಹೇಳ್ತಿದ್ದೀವಿ ಅಂದರೆ ಒಂದ್ಸಲ ಆಗ್ತಾರೆ 3 ತಿಂಗಳವರೆಗೂ ನಿಲ್ಲಲ್ಲ, ಅದಾದ ನಂತರ ಮತ್ತೆ ಆಗೋದೇ ಇಲ್ಲ, ಒಂದು 5 ತಿಂಗಳು 6 ತಿಂಗಳು ಆ ಥರ ಇತ್ತು ಅಂದರೆ ಇದನ್ನು ಯೂಸ್ ಮಾಡಿ ನಿಮಗೆ ಟೈಮ್ ಟು ಟೈಮ್ ನಾನು ಹೇಳಿದಲ್ವ, ತಿಂಗಳ ಮಂತ್ಲಿ ನೀವು ಕರೆಕ್ಟ್ ಡೇಟಿಗೆ 28 ದಿನ 30 ದಿನದೊಳಗೆ ಕರೆಕ್ಟಾಗಿ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ ನಿಮಗೆ. 1 ನಿಮಿಷದವರೆಗೂ ಈ ಥರ ಚೆನ್ನಾಗಿ ತಿರುಗಿಸ್ಬೇಕಿದೆ. ನೋಡಿ ಹೆಂಗಾಗ್ತಾ ಇದೆ. ವಾವ್ ನೋಡಿ, ಇದು ಸ್ಟೀಲ್ ಡಬ್ಬದಲ್ಲಿ ಇಡಬೇಡಿ. ಇದು ಆರಿದ ನಂತರ ಗ್ಲಾಸ್ ಡಬ್ಬ ಬರುತ್ತಲ್ವ, ಗಾಜು ಬರುತ್ತಲ್ಲ ಡಬ್ಬ, ಅದರಲ್ಲಿ ನೀವು ಹಾಕಿಡಿ ಓಕೆನಾ. ಸ್ಟೀಲು ಪ್ಲಾಸ್ಟಿಕಲ್ಲಿ ಹಾಕಕ್ಕೆ ಹೋಗಬೇಡಿ. ಪಿಂಗಾಣಿ ಅದರಲ್ಲೆಲ್ಲ ಏನು ಹಾಕೋದು ಬೇಡ, ಇದರಲ್ಲಿ ಹಾಕಿ ಗ್ಲಾಸ್ ಬಾಕ್ಸಲ್ಲಿ ಹಾಕಿ. ನೋಡಿ ಈ ಥರ ಆಗಿದೆ ನೋಡಿ. ನೋಡಿ ಈ ಥರ
ಇವಾಗ ಇದಾಗಿದೆ ಸಾಕು. 1 ನಿಮಿಷದ ಮೇಲೆ ಆಯಿತು. 1 ನಿಮಿಷದ ಮೇಲೆ ಒಂದು 5 ಸೆಕೆಂಡ್ ಆಗಿದೆ, ಸಾಕು, ಆಫ್ ಮಾಡ್ತೀವಿ. ಇದು ತಣ್ಣಗಾಗಲಿ, ಓಕೆನಾ? ಫ್ರೆಂಡ್ಸ್, ಇವಾಗ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಇದು ಮಿಕ್ಸ್ ಆಗಿಬಿಡಲಿ ಬಿಸಿ ಇರುವಾಗಲೇ ಅಂತ. ಜೇನುತುಪ್ಪ ತಣ್ಣಗಾದಾಗ ಹಾಕೋಣ, ಓಕೆನಾ? ತುಪ್ಪ ಏನಾದರೂ ದೇಹಕ್ಕೆ ತುಂಬಾ ಒಳ್ಳೇದಲ್ವಾ? ಯಾಕಂದರೆ ತುಂಬ ವೀಕ್ ಇರ್ತಾರೆ, ಶಕ್ತಿ ಬರುತ್ತೆ, ಫ್ಯಾಟ್ ಕೊಡುತ್ತೆ ಸ್ವಲ್ಪ. ಯಾಕಂದರೆ ತುಂಬ ವೀಕ್ ಇದ್ದಾಗ ನಮಗೆ ಫ್ಯಾಟ್ ಕೂಡ ಬೇಕಾಗುತ್ತೆ. ಈಗ ಫ್ಯಾಟ್ ಅನ್ನೋದು ಅತಿನೂ ಆಗಬಾರ್ದು, ಓವರು ಆಗಬಾರ್ದು, ಲೋನೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಯಾಕಂದರೆ ಮೈ ಬ್ಲೀಡಿಂಗ್ ಹೋಗಿರೋದ್ರಿಂದ ನಮಗೆ ಶಕ್ತಿನೂ ಇಲ್ದಂಗೆ ಆದಾಗ ಈ ತುಪ್ಪ ಅನ್ನೋದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಚೆನ್ನಾಗಿ ಹೊಟ್ಟೆ ಹಸಿವು ಕೊಡುತ್ತೆ, ಹೊಟ್ಟೆ ಹಸಿವು ಆಗುತ್ತೆ, ಮತ್ತು ದೇಹದಲ್ಲಿರೋ ಒಂದು ರಕ್ತ ಶುದ್ಧಿ ಮಾಡುತ್ತೆ. ತುಂಬಾ ಒಳ್ಳೆಯದು ತುಪ್ಪ ಕೂಡ. ತುಪ್ಪನ ಡೈಲಿ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಇದು ಚೆನ್ನಾಗಿ ತಣ್ಣಗಾಗಿ ಇವಾಗ ನೆಕ್ಸ್ಟ್ ನಾನು ಜೇನುತುಪ್ಪ ಹಾಕ್ತೀನಿ ಇದಕ್ಕೆ. ನೋಡಿ, ಜೇನುತುಪ್ಪ ನೀವು ಬೇಕಾದರೆ ಇಂಥದ್ದು 2 ಹಾಕ್ಬೋದು ಈ ಕ್ವಾಂಟಿಟಿಗೆ. ಫ್ರೆಂಡ್ಸ್, ಇವಾಗ ನಾನು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಇದು ಕೋಲ್ಡ್ ಆಗಿದೆ ನೋಡಿ, ತಣ್ಣಗಿದೆ. ಫ್ರೆಂಡ್ಸ್, ಈ ಥರದ್ದು ಯಾವುದಾದ್ರೂ ಒಂದು ಗ್ಲಾಸ್ ಇರುತ್ತಲ್ವಾ, ಏರ್ ಕಂಟೈನರ್ದು, ಈ ಥರ ಒಂದು ಗ್ಲಾಸ್ ಟೈಟಾಗಿ ಮುಚ್ಚೋಂಥದ್ದು ಗ್ಲಾಸಲ್ಲಿ ಹಾಕಿಡಿ, ಓಕೆನಾ? ಅದಕ್ಕೆ ಹಾಕಿ ಎತ್ತಿಡುವ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ. ಈ ಥರ ಒಂದು ಗ್ಲಾಸ್ದು ಮುಚ್ಚೋದು ಇರಬೇಕು. ಈ ಥರ ನೀಟಾಗಿ ಟೈಟಾಗಿ ಮುಚ್ಚಿ ಡೈಲಿ ಆಡೊಟ್ಟೆಗೆ 1 ಸ್ಪೂನ್ ತೊಗೊಳ್ಳಿ. ನಾನು ಕೂಡ ತೊಗೊತೀನಿ ಫ್ರೆಂಡ್ಸ್. ಹೆಂಗಂದರೆ 1 ಸ್ಪೂನ್ ತೊಗೊಳ್ಳಿ. 1 ಸ್ಪೂನಲ್ಲಿ ತೊಗೊಂಡ್ಬಿಟ್ಟು 1 ಚಮಚ ಮಾತ್ರ ನೀವು ಹಾಗೇನೆ ತಿನ್ನಬೇಕು. ಯಾಕಂದರೆ ಸ್ವೀಟ್ ಆಗಿರುತ್ತಲ್ವ, ಜೇನುತುಪ್ಪ ಹಾಕಿದ್ದೀವಿ, ಬೆಲ್ಲ ಹಾಕಿದ್ದೀವಿ, ಹಾಗೆ ಎಳ್ಳು ಹಾಕಿದ್ದೀವಿ, ಎಳ್ಳುಂಡೆ ಇರುತ್ತಲ್ವ, ಎಷ್ಟು ಚೆನ್ನಾಗಿರುತ್ತಲ್ವ. ಅದೇ ಥರ ಟೇಸ್ಟಿಫುಲ್ ಆಗಿರುತ್ತೆ. ಒಂಥರ ಟೇಸ್ಟ್ ಮಾಡ್ಕೊತಿದ್ದಾರೆ ನಿಮಗೆ. 1 ಸ್ಪೂನು 1/4 ಸ್ಪೂನು, ಓಕೆನಾ? ನಿಮ್ಗೆ ಹೆಂಗಾಗುತ್ತೆ, ಒಂದು ಅರ್ಧ ಸ್ಪೂನು, 1/4 ಟೀ ಸ್ಪೂನು ನೋಡ್ಕೊತಾಗ. ದೊಡ್ಡ ಸ್ಪೂನೆಲ್ಲ ಅದಕ್ಕೆ ಸ್ವಲ್ಪ ಮಾಡಿದ್ದೀನಿ. ಈ ಥರ ಸಕ್ಕತ್ತಾയിട്ട് ತಿನ್ಬೋದು. ಹೆಂಗಿದೆ ಗೊತ್ತಾ ಫ್ರೆಂಡ್ಸ್? ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕಳೆದೋಗ್ಬಿಟ್ಟೆ ನಾನು. ಇಷ್ಟೇ, ಇದನ್ನ ಸ್ಪೂನಲ್ಲಿ ತೊಗೊಂಡ್ಬಿಟ್ಟು ನೀವು ತಿನ್ನೋದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ನಿಮಗೇನೇ PCOD ಪ್ರಾಬ್ಲಮ್ ಏನೇ ಇದ್ರೂ ಕೂಡ ನಿಮಗೆ ಫಟಾಫಟ್ ಅಂತ ರಿಸಲ್ಟ್ ಕೊಡುತ್ತೆ. 21 ದಿನ ಹಾಳೊಟ್ಟೆಗೆ ನೀವು ಕಂಟಿನ್ಯೂಸ್ ಆಗಿ ನೀವು ಮಾಡಿ ನೋಡಬೇಕು. ಬೆಳಗ್ಗೆ 6 ಗಂಟೆಗೆ ಎದ್ದು ಮಾರ್ನಿಂಗ್ ಏನು ಎದ್ದಂತಿರಲ್ಲ, ಹಾಳೊಟ್ಟೆಗೆ ನೀವು ಇದನ್ನು ಸೇವನೆ ಮಾಡಬೇಕು. ಅಂತ ಹಾಳೊಟ್ಟೆಗೆ 1 ಸ್ಪೂನ್ ತೊಗೊಂಡು ನೆಕ್ಸ್ಟ್ ಬಿಸಿ ಹಾಲು ಕುಡಿಬೇಕು. 1 ಹಾಫ್ ಆನ್ ಅವರ್ ಬಿಟ್ಟು ನೆಕ್ಸ್ಟ್ ಏನಾದರೂ ತಿನ್ನೋದು ಉಣ್ಣೋದು ಕುಡಿದು ಮಾಡ್ಕೊಳ್ಳಿ, ಓಕೆನಾ? ಇವತ್ತಿನ ವ್ಲಾಗ್ ಹೇಗಿತ್ತು? ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಒಂದು ಆಯುರ್ವೇದಿಕ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ರೆಮಿಡಿನ ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ, ನನಗೆ ಗೊತ್ತಿದ್ದಂಥ ಮಟ್ಟಿಗೆ ಯೂಸ್ಫುಲ್ ಆಗೋಂಥ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಡೈಲಿ ವ್ಲಾಗ್ಸ್ ಹಾಕ್ತೀನಿ, ಟ್ರಾವೆಲ್ಸ್ ಇರುತ್ತೆ ನನ್ನ ವ್ಲಾಗಲ್ಲಿ, ಜೋಕ್ ಇರುತ್ತೆ, ಕಾಮಿಡಿ ಇರುತ್ತೆ, ರೆಸಿಪೀಸ್ ಇರುತ್ತೆ, ಇಷ್ಟೆಲ್ಲ ಇರುತ್ತೆ ನನ್ನ ವ್ಲಾಗಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಚೆನ್ನಾಗಿ ನಿಲ್ಲಿಸ್ಕೊಡಿ, ಮಿಲಿಯನ್ ನಿಲ್ಲಿಸ್ಕೊಡಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು, ಲವ್ ಯು. ಬಾಯ್, ಟೇಕ್ ಕೇರ್.